ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಮಸ್ತೆ ವೀಕ್ಷಕರೇ, ನಾವಿಂದು ಜಜ್ಜಿದ ಮೂಲಂಗಿ ಹಾಗೂ ಬೇಳೆ ಬಳಸಿ ಸುಲಭವಾಗಿ ಹಾಗೂ ರುಚಿಕರವಾಗಿ ಹೇಗೆ ಬೇಳೆ ಸಾಂಬಾರನ್ನು ಮಾಡುವುದು ಎಂದು ನೋಡೋಣ. ಬನ್ನಿ ವೀಕ್ಷಕರೇ, ಸಾಂಬಾರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನೇನಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1/4 kg ಮೂಲಂಗಿ ತಗೊಂಡು ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಜಜ್ಜಿಬಿಟ್ಟು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ತೊಳೆದು ಇಟ್ಕೊಂಡು ಮತ್ತು ಜಜ್ಜೋದು ಯಾಕಪ್ಪ ಅಂತಂದರೆ ಅದು ಹಸಿ ವಾಸನೆ ಹೋಗುತ್ತೆ. ಅದು ಆ ಮೂಲಂಗಿದು ಒಂಥರ ಘಾಟ್ ಇರುತ್ತಲ್ಲ, ಆ ಘಾಟ್ ಹೋಗುತ್ತೆ. ಕೆಲವ್ರಿಗೆಲ್ಲರಿಗೂ ಅದು ಮೂಲಂಗಿ ಆ ಘಾಟ್ ಅಂದರೆ ಇಷ್ಟ ಆಗಲ್ಲ. ಸೊ ಅಂಥವರು ಸಹ ಟೇಸ್ಟಿಯಾಗಿ ತಿನ್ಬೋದು. ನಾನಿಲ್ಲಿ ಬೇಳೆ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡ್ರೆ ಬೇಳೆ ಬೇಗ ಬೇಯ್ಕೊಳ್ಳುತ್ತೆ. ಸ್ವಲ್ಪ ದೊಡ್ಡ ಗೋಲಿ ಗಾತ್ರದ್ದು ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿ ಸಹ ತುರಿದು ಇಟ್ಕೊಂಡಿದ್ದೀವಿ. 2 ಮೀಡಿಯಮ್ ಗಾತ್ರದ್ದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಮುಖ್ಯವಾಗಿ ಬೇಕಾಗಿರುವಂತಹ ಬೇಳೆ ಸಾಂಬಾರಿನ ಪೌಡ್ರು ಸಹ, ಅದನ್ನು ಸಹ ಒಂದು 4 ಸ್ಪೂನ್ ಅಷ್ಟು ಒಂದು ಕಪ್ಪಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿಕೊಂಡು ಹಾಗೆ ಕರಿಬೇವು, ಸಾಸಿವೆ ಸಹ ಇಟ್ಕೊಂಡಿದ್ದೀವಿ. 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಕುದೀತಾ ಐತಿ ನೋಡಿ. ಕುದೀತಾ ಇರುವಂತಹ ನೀರಿಗೆ ನೆನೆಸಿಟ್ಟುಕೊಂಡಿರುವಂತಹ ಬೇಳೆ ಹಾಕ್ಕೊಳ್ಬೇಕು. ಹಾಗೆ ಟೊಮೊಟೊ ಸಹ ಹಾಕೊಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಇಷ್ಟೆಲ್ಲ ಆದ ತಕ್ಷಣ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಆದಮೇಲೆ 2ರಿಂದ 3 ವಿಸಿಲ್ ಹಾಕ್ಸ್ಕೊಳ್ಳಿ. 3 ವಿಸಿಲ್ಲು ಹಾಕ್ಸ್ಕೊಂಡಿರುವಂತಹ ಬೇಳೆ ತಿಳಿ ಇದು. ಅದೇ ಕುಕ್ಕರಿಗೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಚಿಟಪಟ ಸಿಡಿತಾ ಇದೆ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಕರಿಬೇವು ಸೊಪ್ಪು ಸಹ ಹಾಕ್ಕೊಳ್ಬೇಕು. ಈರುಳ್ಳಿ ಬ್ರೌನ್ ಕಲರ್ ಆದ ತಕ್ಷಣ ಮೂಲಂಗಿ ಸಹ ಹಾಕ್ಕೊಳ್ತಾ ಇದ್ದೀವಿ. ಮೂಲಂಗಿಲಿರುವಂತಹ ಹಸಿ ವಾಸನೆ ಹಾಗೆ ಸ್ಮೆಲ್ ಇರುತ್ತಲ್ಲ, ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೊಬೇಕು. ಹಾಗೆ ಈ ರೀತಿಯಾಗಿ ಮೂಲಂಗಿನ ನೀರು ಬಿಡೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಆ ಸ್ಮೆಲ್ ಏನು ಬರಲ್ಲ. ಸೊ ಇದೊಂದು ಹೊಸ ರೀತಿ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಸಹ ಟ್ರೈ ಮಾಡಿ ವೀಕ್ಷಕರೇ. ವಾವ್, ಮೂಲಂಗಿ ಘಮ ಹೋಗಿ ಪಲ್ಯ ಸ್ಮೆಲ್ ಬರ್ತೈತೆ. ಹೇಗೆ ಕಾಣಿಸ್ತಿದೆ ನೋಡಿ ವೀಕ್ಷಕರೇ. ಸ್ವಲ್ಪನೂ ಸಹ ನೀರಿಲ್ಲ. ಇಷ್ಟು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆದಮೇಲೆ ಬೇಳೆ ಮತ್ತು ಟೊಮೊಟೊ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಅದಕ್ಕೇ ಸಾಂಬಾರು ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಲ್ಲ, ಆ ತುರಿ ಸಹ ಹಾಕ್ಕೊಳ್ತಾ ಇದ್ದೀವಿ. ನಾವೇನು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ವಂಥ ಹುಣಸೆ ಹಣ್ಣನ್ನು ನೀಟಾಗಿ ಕಿವುಚ್ಕೊಂಡು ಸುರ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ನಿಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಇಲ್ಲ ಹಾಕ್ಕೊಳ್ಬೇಕಾಗತ್ತೆ. ನೀಟಾಗಿ ಒಂದು 2ರಿಂದ 3 ರೌಂಡು ಮಿಕ್ಸ್ ಕೊಡಿ. ಮಿಕ್ಸ್ ಆದ ತಕ್ಷಣ ನೋಡಿ, ಎಷ್ಟು ನಿಮ್ಗೆ ಎಷ್ಟು ತಿಕ್ ಬೇಕೋ ಆ ಥರದಲ್ಲಿ ತಿಕ್ನೆಸ್ ಆಗಿ ಸಾಂಬಾರು ಮಾಡ್ಕೊಳ್ಬೋದು. ನಾವಿಲ್ಲಿ
ಎಲ್ಲ ಸಾಂಬಾರನ್ನು ಸಹ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವು ಅದೇ ಥರದಲ್ಲಿ ಈ ಬೇಳೆ ಸಾರು ಸಹ ತೆಳ್ಳಗೆ ಮಾಡ್ಕೊಂಡಿದ್ದೀವಿ. ನೋಡಿ ಘಮ ಹೇಗೆ ಘಮ್ ಅಂತಿದೆ. ಆ ಮೂಲಂಗಿ ವಾಸನೆ ಅನ್ನೋದೇನೂ ಇಲ್ಲ ಇಲ್ಲಿ. ಬೇಳೆ ಸಾರು ನಾರ್ಮಲಿ ನಾವು ಬೇಳೆ ಸಾರು ಹೇಗೆ ಮಾಡ್ಕೊಳ್ತೀವೋ ಅದೇ ಥರದಲ್ಲಿ ನೀಟಾಗಿ ಬಂದಿದೆ. ಇಷ್ಟಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೇಕು. ಕ್ಲೋಸ್ ಮಾಡ್ಕೊಂಡು ಮತ್ತೆ ಒಂದು ವಿಸಿಲ್ ಹಾಕ್ಸ್ಕೊಳ್ಳಿ, ಸಾಕಾಗತ್ತೆ. ಫೈನಲಿ ನಾವಿಲ್ಲಿ ಅನ್ನ ಜೊತೆಗೆ ಬಡಿಸ್ಕೊತಾ ಇದ್ದೀವಿ. ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಅನ್ನ ಕಲಸಿ ಬ್ಯಾಟಿಂಗ್ ಮಾಡಿಬಿಟ್ರೆ ಆಹಾ ಮೃಷ್ಟಾನ. ಥ್ಯಾಂಕ್ ಯು ವೀಕ್ಷಕರೇ. ನನ್ನ ಈ ಹೊಸ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನೀವು ಸಹ ಈ ರೀತಿ ಹೊಸ ರೆಸಿಪಿ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.